ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಚಿತ್ರದಲ್ಲಿ ಹೀರೋ ಕುಟುಂಬದ ಪಾಲಿಗೆ ದರ್ಶನ್ ಖಳನಾಯಕನಾಗ್ಬಿಟ್ರು. ತಾಯಿ ಮೀನಾ ತೂಗುದೀಪ್ ಮೇಲೂ ಕೂಡ ಹಲ್ಲೆ ಮಾಡಿದ್ದಂತಹ ಪೊರ್ಕಿ ನೋಡಿ, ಚಿತ್ರದಲ್ಲಿ ಹೀರೋ ಕ್ಲಾಸ್ ಮಾಸ್ ಹೀರೋ, ಆದರೆ ತನ್ನ ಕುಟುಂಬದಕ್ಕೆ ವಿಲನ್ ಆಗ್ಬಿಟ್ರು ಇವರು. ಹೆತ್ತ ತಾಯಿ ದರ್ಶನ್ ಅವರ ತಾಯಿ ಮೀನಾ ತೂಗುದೀಪ್ ಅವ್ರ ಮೇಲೆ ಹಲ್ಲೆಗೆ ಮುಂದಾಗಿದ್ದ ಈ ಪೊರ್ಕಿ. ಪುತ್ರ ದರ್ಶನ್ ದೂರು ಕೊಟ್ಟಿರುವ ದರ್ಶನ್ ಮೇಲೇನೆ ಇಲ್ಲಿ ದೂರು ಕೊಟ್ಟಿದ್ರು ತಾಯಿ ಮೀನಾ ತೂಗುದೀಪ್. ಸಹೋದರ ದಿನಕರ್ ತೂಗುದೀಪ್ ಮೇಲೂ ಕೂಡ ದರ್ಶನ್ ದಾಳಿಗೆ ಮುಂದಾಗಿದ್ರು. ತಮ್ಮ ದಿನಕರ್ ಮೇಲೆ ಟಿಪ್ಪಾಯಿ ಗ್ಲಾಸ್ ಎಸೆದು ಹಲ್ಲೆ ಮಾಡಿದ್ರು. ದರ್ಶನ್ನಿಂದ ಅಂತರವನ್ನ ಈಗಾಗಲೇ ಸಹೋದರಿ ದಿವ್ಯಾ ಕೂಡ ಕಾಯ್ದುಕೊಂಡಿದ್ದಾರೆ. ದರ್ಶನ್ ಕೇಡಿ ರೂಪ ಅಂತರ ಕಾಯ್ದುಕೊಂಡಿದೆ ಕುಟುಂಬ. ಈಗ ಕೊಲೆ ಕೇಸ್ನಲ್ಲಿ ದರ್ಶನ್ ಬಂದಿಯಾದ್ರೂ ಇಡೀ ಕುಟುಂಬ ಅವ್ರನ್ನ ನೋಡಕ್ ಬಂದಿಲ್ಲ. ಈ ಹಿಂದೆ ಪತ್ನಿ ವಿಜಯಲಕ್ಷ್ಮಿ ಮೇಲೆ ಹಲ್ಲೆ ಮಾಡಿದ್ರು ನಟ ದರ್ಶನ್. ಎಂತ ಅಂದ್ರೆ ಕಿವಿ ಮೂಗು ಎಲ್ಲ ಗಾಯಗೊಳಿಸ್ಬಿಟ್ಟಿದ್ರು. 14 ವರ್ಷಗಳ ಹಿಂದೆ ಹಲ್ಲೆ ಮಾಡಿ ಜೈಲು ಪಾಲಾಗಿದ್ರು. ಈ ಸಂದರ್ಭದಲ್ಲಿ ದರ್ಶನ್ ಬೆನ್ನಿಗೆ ತೂಗುದೀಪ ಫ್ಯಾಮಿಲಿ ನಿಂತಿತ್ತು. ಆದರೆ ಈಗ ನಿಂತಿಲ್ಲ. ಸಹನೆ ಕಳ್ಕೊಂಡಿದ್ದಾರೆ, ತಾಳ್ಮೆ ಕಳ್ಕೊಂಡಿದ್ದಾರೆ. ಎಷ್ಟು ಅಂತ ತಾಳ್ಮೆಯಿಂದ ಇರ್ತಾರೆ. ಇಡೀ ತೂಗುದೀಪ ಅಂದ್ರೆ ಅದಕ್ಕೆ ಆದಂತಹ ಒಂದು ಪ್ರತಿಷ್ಠೆ ಅದು. ಇದೇ ದರ್ಶನ್ ಅವರ ತಂದೆ ತೂಗುದೀಪ್ ಶ್ರೀನಿವಾಸ್ ಅವರು ಹಲವಾರು ಚಿತ್ರಗಳಲ್ಲಿ ವಿಲನ್ ಆಗಿ ಮಾಡಿದ್ದಾರೆ. ಎಲ್ಲ ಸಿನಿಮಾದಲ್ಲಿ, ಬಹುತೇಕ ಸಿನಿಮಾದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಜೊತೆ ಬೇರೆ ಬೇರೆ ನಟರ ಜೊತೆ ಅವರು ವಿಲನ್ ಆಗಿ ಮಾಡಿದ್ದಾರೆ. ಆದ್ರೆ ನಿಜ ಜೀವನದಲ್ಲಿ ಒಬ್ಬ ರಿಯಲ್ ಹೀರೋ ಆಗಿ ಗುರುತಿಸಿಕೊಂಡ್ರು ತೂಗುದೀಪ ಶ್ರೀನಿವಾಸ್. ಅಷ್ಟು ಅದ್ಭುತವಾದ ಮನುಷ್ಯ. ಇವತ್ತು ಇಡೀ ಚಿತ್ರರಂಗದಲ್ಲಿ ಅವ್ರ ಬಗ್ಗೆ ಕೇಳಿದ್ರೆ ಒಳ್ಳೆ ಅಭಿಪ್ರಾಯ ಹೇಳ್ತಾರೆ. ಜೊತೆಗೆ ಇಲ್ಲಿ ಇನ್ನೊಂದು ವಿಚಾರ ಹೇಳಬೇಕು. ಸ್ವಂತ ಗಂಡನಿಗೆ ಕಿಡ್ನಿ ಫೇಲ್ಯೂರ್ ಆದಾಗ ಇದೇ ದರ್ಶನ್ ಅವರ ನೋಡಿ, ಅವರ ಕುಟುಂಬದ ಫೋಟೋವನ್ನು ತೋರಿಸ್ತಾ ಇದ್ದೀವಿ. ಆ ದರ್ಶನ್ ಕೂಡ ಇದ್ದಾರೆ ಅದರಲ್ಲಿ. ಸ್ವಂತ ಗಂಡನಿಗೆ ಕಿಡ್ನಿ ಫೇಲ್ಯೂರ್ ಆದಾಗ ಹೆಂಡತಿ ಕಿಡ್ನಿಯನ್ನೇ ಕೊಡ್ತಾರೆ, ಗಂಡನನ್ನು ಬದುಕಿಸ್ತಾರೆ. ನೋಡಿ, ಅಲ್ಲಿ ದಿನಕರ್ ತೂಗುದೀಪ್ ಇದ್ದಾರೆ, ದರ್ಶನ್ ಇದ್ದಾರೆ. ದಿನಕರ್ ತೂಗುದೀಪ್ ಅವರ ವೈಫು, ದರ್ಶನ್ ಅವರ ವೈಫು. ಆಮೇಲೆ ಇದು ತುಂಬ ಹಳೆಯ ಫೋಟೋ. ಇದು ತೂಗುದೀಪ್ ಶ್ರೀನಿವಾಸ್ ಮತ್ತು ಮೀನಾ ತೂಗುದೀಪ್ ಬೇರೆ ಬೇರೆ ಈ ಪಾರ್ಟಿ, ಬೇರೆ ಬೇರೆ ಫಂಕ್ಷನ್ದು ಫೋಟೋಗಳನ್ನೆಲ್ಲ ನಾವಿಲ್ಲಿ ತೋರಿಸ್ತಾ ಇದ್ದೀವಿ. ಒಂದು ಪ್ರತಿಷ್ಠೆಯ ಕುಟುಂಬದಿಂದ ಬಂದಂತಹ ದರ್ಶನ್ ಯಾಕೆ ಒಂಥರ ಮತ್ತೊಂದು ಮುಖವನ್ನು ಇಲ್ಲಿ ತೋರಿಸ್ತಾ ಇದ್ದಾರೆ. ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಹೇಳಿದ್ದಾರೆ, ನನಗೆ 2 ಮುಖ ಇದೆ, ನನ್ನಂಥ ಕೆಟ್ಟ ಮನುಷ್ಯನೇ ಇಲ್ಲ, ನನ್ನಂಥ ಖರಾಬ್ ಮನುಷ್ಯನೇ ಇಲ್ಲ, ನನಗೆ ಆ ಕಡೆ ಒಂದು ಈ ಕಡೆ ಒಂದು ಮುಖ. ಇನ್ನೊಂದು ಕಡೆ ನೋಡಿ, ದರ್ಶನ್ ಯಾವುದೋ ಮಂಡ್ಯ ಪ್ರಚಾರದಲ್ಲೋ ಯಾವುದೋ ಪ್ರಚಾರದಲ್ಲಿ ಇರಬೇಕದು, ಬಹುಶಃ ರೈತರ ಪರವಾಗಿ ಯಾವುದೋ ಒಂದು ರೈತರ ಪರವಾಗಿ ಹಸಿರು ಶಾಲ್ ಹಾಕ್ಕೊಂಡು ರೈತರ ಸಮಸ್ಯೆಗಳ ಬಗ್ಗೆ ಮಾತಾಡೋಕ್ಕೆ ಹೋದಾಗ ನೋಡಿ, ನನ್ನಂಥ ಕಚ್ಚಡ ನನ್ನ ಮಗ ಇನ್ನೊಬ್ಬ ಇಲ್ಲ ಅಂತ ದರ್ಶನೇ ಹೇಳ್ಕೊಂಡಿದ್ದಾರೆ. ಆ ವಿಡಿಯೋ ನಮ್ಮ ಹತ್ರ ಇದೆ. ಅಂದರೆ ನನಗೆ ಅಲ್ಲೊಂದು ಮುಖ ಇದೆ, ಈ ಕಡೆ ಒಂದು ಮುಖ ಇದೆ. ಅಂದರೆ ನಮಗೆ ಹಾಗಾದರೆ ತೋರಿಸ್ತಾ ಇರೋ ಮುಖ ಯಾವುದು? ಅಂದರೆ ಮುಖವಾಡ ಇಟ್ಕೊಂಡು ಬದುಕ್ತಾ ಇದ್ರು ದರ್ಶನ್. ಹಾಗಾದರೆ ಇಷ್ಟು ದಿವಸ ಆ ಮುಖವಾಡ ಕಳಿಸಿತಲ್ಲ, ಈಗ ರಿಯಲ್ ಮುಖ ಈಗ ಗೊತ್ತಾಗ್ತಾ ಇದೆ. ಹಾಗಾದರೆ ಇಂಥವರಿಗೆ ಡಿ ಬಾಸ್, ದಚ್ಚು ಬಾಸ್ ಅಂತ ಅವ್ರ ಅಭಿಮಾನಿಗಳು, ಹುಚ್ಚು ಅಭಿಮಾನಿಗಳು ಒಂದಿಷ್ಟು ಜನ ಜೈಕಾರ ಹಾಕೋದು. ಇಂಥ ಫ್ಯಾಮಿಲಿಯಲ್ಲಿ ನೋಡಿ, ಅವರ ಫ್ಯಾಮಿಲಿ ಬಗ್ಗೆ ಎಂಥ ಖುಷಿ ಆಗುತ್ತೆ. ಇನ್ನು ದಿನಕರ್ ತೂಗುದೀಪ್ ಅತ್ಯದ್ಭುತ ಚಿತ್ರಗಳನ್ನು ಕೊಟ್ಟಿದ್ದಾರೆ. ಒಬ್ಬ ಒಳ್ಳೆ ನಿರ್ಮಾಪಕ, ಒಳ್ಳೆ ನಿರ್ದೇಶಕ. ಇನ್ನು ನವಗ್ರಹ ಅನ್ನುವಂತಹ ಒಂದು ಸಿನಿಮಾ ದರ್ಶನೇ ಅದರಲ್ಲಿ ಮೇನ್ ಹೀರೋ ಆಗಿ ಮಾಡಿದ್ದಾರೆ. ಅಂದರೆ ಎಲ್ಲ ಖಳನಾಯಕರ ಮಕ್ಕಳನ್ನು ಹಾಕಿ ಮಾಡಿರುವಂಥ ಒಂದು ಚಿತ್ರ ನವಗ್ರಹ ಅಂತ ಚಿತ್ರ ನೋಡಿ. ಅದು ದಿನಕರ್ ತೂಗುದೀಪ್ ಅವರೇ ನಿರ್ಮಾಪಕರು, ನಿರ್ದೇಶಕರು. ಹಾಗಾಗಿ ಇಂಥ ಕುಟುಂಬದಲ್ಲಿ ಎಂಥವ್ರು ಬಂದರು ಅಂತ ಈಗ ಈ ಕುಟುಂಬ ಒಂದು ಕಡೆ ಈಗ ಬೇಜಾರ. ಜೊತೆಗೆ ಅವ್ರ ಹೆಂಡತಿ DPನೂ ಈಗ ತೆಗೆದುಬಿಟ್ಟಿದ್ದಾರೆ. ಅವ್ರನ್ನ ಇನ್ಸ್ಟಾಗ್ರಾಮದಲ್ಲೂ ಕೂಡ ಈಗ ಫಾಲೋ ಮಾಡ್ತಾ ಇಲ್ಲ. ಒಟ್ಟಿನಲ್ಲಿ ಪೊಲೀಸ್ನವರು ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. 19 ಜನರನ್ನು ಬಂಧಿಸಿದ್ದಾರೆ. ಜೊತೆಗೆ ಚಿಕ್ಕಣ್ಣವರು ಕೂಡ ಈ ಪಾರ್ಟಿಯಲ್ಲಿ ಭಾಗಿಯಾಗಿದ್ರು ಅಂತ ಸದ್ಯಕ್ಕೆ ಸಿಗ್ತಾ ಇರುವಂತಹ ಹೊಸ ಅಪ್ಡೇಟ್ಸ್. ಮುಂದೆ ಈ ಕೇಸ್ ಏನಾಗುತ್ತೆ ಅಂತ ರಾಜ್ಯದ ಜನ ನೋಡ್ತಾ ಇದ್ದಾರೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇದೆ ಫ್ರೀಡಂ ಟಿವಿ, ಇದು ಜನಸಾಮಾನ್ಯರ ಶಕ್ತಿ.